ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ನವರು RSSನ ವಿರುದ್ಧ ಇದ್ದಾರೆ, RSSನ ತತ್ವ ಸಿದ್ಧಾಂತಗಳ ವಿರುದ್ಧ ಇದ್ದಾರೆ. ವೈಯಕ್ತಿಕವಾಗಿ ಮಾತನಾಡುವಾಗ RSS ಮುಖಂಡರುಗಳೇನಂತಾರೆ, ಇದು ಕಾಂಗ್ರೆಸ್ ಮುಖಂಡರುಗಳೇನಂತಾರೆ? ಈಗ ಮೊನ್ನೆ ಇದಾಯ್ತಲ್ಲ, ಇದಕ್ಕೆ ಬ್ಯಾನ್ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿದಲ್ಲ, ಆವಾಗ ಯಾರೋ ಕಾಂಗ್ರೆಸ್ ಮುಖಂಡರು ಹೇಳಿದ್ರಂತೆ, ಶಾಸಕರಲ್ಲಿಯೂ ಅನೇಕ ಜನ RSSನ ಪರವಾಗಿದ್ದಂತಿದ್ದಾರೆ, ತುಂಬ ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಇದ್ದಾರ್ರಿ. ಇದರ ಒಳಗೆ ಇದ್ದಾರೆ, ಹೆಸರು ಹೇಳಿಕ್ಕೆ ಹೋಗಲ್ಲ ನಾನು. ನೀವು ಅವಕಾಶ ಕೊಟ್ಟರೆ ಅವರು ನಿಕ್ಕರ ಅಲ್ಲ, ಗಡವೇಷ ಹಾಕಿ ನಮ್ಮ ಯೂನಿಫಾರ್ಮ್ ಹಾಕಿ ಅವರು ಮೆರವಣಿಗೆಯಲ್ಲಿ ಬರ್ತಾರೆ. ಇವರು ಬಿಡ್ತಾ ಇಲ್ಲ ಅಷ್ಟೇ, ಅವರಿಗೆ ಒಂದು ಸ್ವಲ್ಪ ರಾಜಕೀಯ ಆಸಕ್ತಿ ಇದೆ ಅಲ್ಲ. ಆದರೆ ಅವರ ಹೃದಯದಲ್ಲಿದೆ, ಅವರ ರಕ್ತದಲ್ಲಿದೆ RSS. ಯಾಕೆಂದರೆ ಹೃದಯ ರಕ್ತ ಹಿಂದೂ ರೀ, ರಾಷ್ಟ್ರೀಯ ಇದು, ಈ ದೇಶದ್ದು. ಅದಕ್ಕೋಸ್ಕರ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಪ್ರಶ್ನೆ ಮಾಡಿ, ಯಾರಾದರೂ ಒಬ್ಬ ಹಿಂದೂಗೆ ಅವನಿಗೆ ನೆನಪು ಮಾಡಿ ಕೊಡಬೇಕಷ್ಟೇ. ನಾವು ಯಾರು ನೆನಪು ಮಾಡಿಕೊಡಿ, ಇಲ್ಲ ಅವನು ಹಿಂದುವೇ ಅಲ್ವಾ, ಇವರಿಗೂ ನೆನಪು ಮಾಡಿಕೊಡುವಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು. ಯಾರು ಇವತ್ತು ಮುಸಲ್ಮಾನರು ನಾವು ಬೇರೆ ಅಂತ ಹೇಳ್ತಾ ಇದ್ದಾರೋ ಅವ್ರಿಗೆ ಅವ್ರು ಯಾರ್ದು, ಅವರ DNA ನಮ್ಮದೇ ರೀ. ನನ್ನ ಅಜ್ಜನ ಅಜ್ಜನ ಅಜ್ಜ ಮತ್ತು ಇಲ್ಲಿದ್ದಂಥ ಯಾರೊಬ್ಬ ಮಹಮ್ಮದನ ಅಜ್ಜನ ಅಜ್ಜ ಒಂದೇ ಅಣ್ಣ ತಮ್ಮಂದಿರವರು. ಯಾವುದೇ ಕಾರಣಕ್ಕೆ ಹೆದರಿಕೆಗೋ ಬೆದರಿಕೆಗೋ ಹೆಣ್ಣಿನಾಸೆಗೋ ಮಣ್ಣಿನಾಸೆಗೋ ಯಾವುದಕ್ಕೆ ಅವನು ಮತಾಂತರ ಆಗಿದ್ದಾನೆ ಅಷ್ಟೇ. DNA ಒಂದು ನಮ್ಮದು. ನೀನು ಮತಾಂತರ ಆಗು, ನನ್ನಿಂದ ಅಡ್ಡಿಲ್ಲ. ಅಲ್ಲ ನಾನು ಪೂಜೆ ಮಾಡು, ಮಸೀದಿಗೆ ಹೋಗು, ಅಡ್ಡಿಲ್ಲ. ದೇಶಕ್ಕೆ ಯಾಕೆ ಅನ್ಯಾಯ ಮಾಡ್ತೀಯಾ? ದೇಶಕ್ಕೆ ಅನ್ಯಾಯ ಮಾಡಬೇಡ ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು. ನಮಗೆ ಈ ರೀತಿ ಸಂಕುಚಿತ ಮನೋಭಾವನೆ ಇಲ್ಲ RSSನಲ್ಲಿ, ನೆನಪಿಟ್ಕೊಳ್ಳಿ. ಸರ್ಸಂಘ ಚಾಲಕರ ಮಾತನ್ನು ಕೇಳ್ರಿ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿ. ನಾವು ಇಡೀ ಸಮಾಜವನ್ನು ಒಂದಾಗಿ ತಗೊಂಡು ಹೋಗ್ಬೇಕು, ಈ ರಾಷ್ಟ್ರವನ್ನು ಅತ್ಯಂತ ಪರಮ ವೈಭವದ ಸ್ಥಿತಿಗೆ ಕೊಂಡೋಗ್ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಈ ಸಮಾಜವರು ಹೋಗ್ಬೇಕು. ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಹೇಳೋದೇನೆಂದರೆ, ದಯವಿಟ್ಟು ನೀವು ಒಂದ್ಸಲ RSSನ ಶಾಖೆಗೆ ಬನ್ನಿ. ಇದು ಗುಟ್ಟಾದ ಸಂಘಟನೆ ಅಂತ ಒಂದಷ್ಟು ವರ್ಷ ಹೇಳ್ತಾ ಬಂದರು, ಸೀಕ್ರೆಟ್ ಆರ್ಗನೈಸೇಷನ್ ಅಂತ. ನಮ್ಮದು ಸೀಕ್ರೆಟ್ ಅಲ್ವೇ ಅಲ್ಲ. ನೀವು ಬರ್ಬೋದು, ಯಾವಾಗ ಬೇಕು ಬರ್ಬೋದು. ಈಗ ಅದಕ್ಕೆ ನೀವು ಬಿಡ್ತಾ ಇಲ್ಲ. ನಾವು ಮೈದಾನದಲ್ಲಿ ಮಾಡ್ತೇವೆ ಅಂತ, ಮೈದಾನದಲ್ಲಿ ಮಾಡಬೇಡಿ ಅಂತ ಹೇಳ್ತೀರಾ. ಆಮೇಲೆ ನೀವು ಸೀಕ್ರೆಟ್ ಆರ್ಗನೈಸೇಷನ್ ಅಂತ ಹೇಳ್ತೀರಾ. ದಯವಿಟ್ಟು ಅವರೊಂದು ಸಲ ಬರಬೇಕು.